ಮಕ್ಕಳಾಗುವ ಅವಕಾಶವಿದ್ದರೂ ಸಹ ಸೂಕ್ತ ಸಲಹೆ ಸೂಚನೆ ಚಿಕಿತ್ಸೆಗಳಿಲ್ಲದೆ ಸಂತಾನಕ್ಕಾಗಿ ಹಂಬಲಿಸುತ್ತಿರುವ ದಂಪತಿಗಳಿಗಾಗಿಯೇ ಜಿನಿಯಾ ಫರ್ಟಿಲೈಟ್ ಸೆಂಟರ್ ಸಹಯೋಗದೊಂದಿಗೆ ಇಂದು ಗಂಗಾವತಿ ನಗರದ ಯಶೋಧ ಆಸ್ಪತ್ರೆಯಲ್ಲಿ ಗರ್ಭಧಾರಣೆ ಸಮಸ್ಯೆ ಮತ್ತು ಬಂಜೆತನ ನಿವಾರಣೆ ಕುರಿತು ಉಚಿತ ಶಿಬಿರವನ್ನು ಆಯೋಜಿಸಲಾಯಿತು. ಈ ಒಂದು ಉಚಿತ ಸಮಾಲೋಚನೆ, ಉಚಿತ ಸ್ಕ್ಯಾನ್, ಉಚಿತ ವೀರಾಣು ಪರೀಕ್ಷೆ, ಉಚಿತ ಸಲಹೆಗಳು ಈ ಒಂದು ಕಾರ್ಯಕ್ರಮವನ್ನು ವೈದ್ಯಾಧಿಕಾರಿಗಳು ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ದಿವ್ಯಾಶ್ರೀ PS, ಡಾಕ್ಟರ್ ಪ್ರಭಾಕರ್ ರಾಯ್ಕರ್ ಮತ್ತು ಡಾಕ್ಟರ್ ಸತೀಶ್ ರಾಯ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಿವಾರಣೆ ಉಚಿತ ಶಿಬಿರಕ್ಕೆ ಆಗಮಿಸಿರುವ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಿಮ್ದು ವಯಸ್ಸು ಏನು ಕೆಲಸ उसको बांधना बोल दिया मल्लिकार्जुन रेड्डी अಲ್ಲ शारदा ಸೊ ಈ ಒಂದು ಶಿಬಿರ ಸತತವಾಗಿ 4ನೇ ಶಿಬಿರ ಇದು. ಸೊ ಈ ಶಿಬಿರದಲ್ಲಿ ನಾವು ಭಾಳಷ್ಟು ಮಕ್ಕಳಿಲ್ಲದ ದಂಪತಿಗಳಿಗೆ ಅವರೊಂದು ಟೆಸ್ಟಿಂಗ್ ಮಾಡಿ ಸಮಾಲೋಚನೆ ಮಾಡಿ ಅವರೊಂದು ಪ್ರಾಬ್ಲಮ್ಸನ್ನು ಕೇಳಿಕೊಂಡು ಆದಷ್ಟು ಅವ್ರಿಗೆ ಏನೇನೋ ಒಂದು ದಾರಿ ತೋರಿಸುವಂಥ ಶಿಬಿರವನ್ನು ಇದು ಹಮ್ಮಿಕೊಳ್ತಾ ಇದ್ದೀವಿ. ಭಾಳ ಸಂತೋಷದ ವಿಚಾರ. ಈ ಒಂದು ಕಾರ್ಯಕ್ರಮ ಭಾಳಷ್ಟು ಜಿನಿಯಾ ಫರ್ಟಿಲಿಟಿ ಸೆಂಟರ್ ಮುಖ್ಯಸ್ಥರಾದ ಮೇಡಮ್ ಅವರು ಶ್ರೀ
ಶಿವಶ್ರೀ ಮೇಡಮ್ ಅವರು ಬೆಂಗಳೂರಿಂದ ಅಷ್ಟು ದೂರಿಂದ ಈ ಒಂದು ನಮ್ಮ ಒಂದು ಗಂಗಾವತಿ ನಗರಕ್ಕೆ ಬಂದು ಅವರ ಒಂದು ಈ ಒಂದು ಸೇವೆ ಸಲ್ಲಿಸಿದ್ದಾರೆ. ಸೊ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆರಾಮಾಗ ಚಾನ್ಸಸ್ ಮಕ್ಕಳಾಗ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ನಿಮಗೆ ಈ ಒಂದು ಹೇಳೋದಪ್ಪ ಅಂದರೆ ನೀವು ಟೆಸ್ಟಿಂಗ್ ಎಲ್ಲ ಬರ್ತಿರಲ್ಲ, ಈ ಒಂದು ಇಂಥ ಒಂದು ಟೆಸ್ಟಿಂಗ್ ಬಂದಾಗೆ ಇಬ್ಬರು ಕೂಡೇ ಬರ್ಬೋದು. ಅವಾಗ ಏನಾಗುತ್ತೆ, ಆಪ್ತ ಸಮಾಲೋಚನೆ ಕರೆಕ್ಟಾಗಿ ನಿಮಗೆ ಏನು ಎಲ್ಲಿದ್ದು ಅಂದರೆ ಏನು ಅಂತ ಕರೆಕ್ಟಾಗಿ ಹಿಸ್ಟ್ರಿ ನಮಗೆ ನಿಮ್ಮಲ್ಲಿ ಕೇಳ್ಕೊಂಡಾಗೆ ನಾವು ಅದ್ರ ತಕ್ಕಂತೆ ಟ್ರೀಟ್ಮೆಂಟ್ ಅದಕ್ಕೆ ಬೇಕಾದ ಇನ್ವೆಸ್ಟಿಗೇಷನ್ಸು ಲ್ಯಾಬ್ಸು ಎಲ್ಲ ಟೆಸ್ಟಿಂಗ್ ಮಾಡ್ಬೋದು. ಸೊ ಅದಕ್ಕೆ ನಾನು ನಿಮ್ಮಲ್ಲಿ ಏನು ಕೇಳ್ಕೊಬೇಕಾಗುತ್ತೆ, ಇಬ್ಬರು ಬರ್ರಿ, ದಂಪತಿಗಳು ಇಬ್ಬರು ಬಂದು ಅದಕ್ಕೆ ಟೆಸ್ಟಿಂಗನ್ನು ಮಾಡೋವಂಥದ್ದು ಕೆಲಸ ಆಗಬೇಕಾಗುತ್ತೆ. ಇಲ್ಲ ಅನ್ನೋದೊಂದು ಹೊರಗು ಜೊತೆಗೆ ಸಮಾಜದಲ್ಲಿ ಅವ್ರನ್ನ ನೋಡುವಂಥ ಅಥವಾ ಕಾಣುವಂಥ ರೀತಿ ಕೂಡ ನಮ್ಮ ಸಮಾಜದಲ್ಲಿ ಇನ್ನೂ ಅಷ್ಟು ಮುಂದುವರೆದಿಲ್ಲ. ಯಾವುದಾದ್ರೂ ಒಂದು ಸಂಭ್ರಮಗಳಿಗೆ ಹೋದರೂ ಕೂಡ ಒಂದು ಹೆಣ್ಣುಮಗಳಿಗೆ ಅಷ್ಟು ದುಃಖ ತರುವಂಥ ರೀತಿಯಲ್ಲಿ ಈ ಸಮಾಜ ನಡ್ಕೊಳ್ಳುತ್ತೆ. ಆದರೆ ನಾವು ಹೆಣ್ಣುಮಕ್ಕಳು ಏನಂತ ಅರ್ಥ ಮಾಡ್ಕೋಬೇಕು, ಇವನ್ ಗಂಡು ಮಕ್ಕಳು ಏನು ಅರ್ಥ ಮಾಡ್ಕೋಬೇಕಂದ್ರೆ ಬಂಜತನ ಆಗೋದು ಶಾಪ ಅಲ್ಲ, ಅದಕ್ಕೆ ಸೂಕ್ತ ಸಲಹೆಗಳಿಂದ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ. ಎಲ್ಲರೂ ಜನ ಈ ಪ್ರತಿಗೆ ಮದುವೆ ಆದರೆ ಎಲ್ಲರಿಗೂ ಒಂದೇ ತಿಂಗಳಲ್ಲಿ ಮಕ್ಕಳಾಗಬೇಕು, ಪದೇ ಋತುಚಕ್ರದ ಅನುಸಾರವಾಗಿ ಪ್ರಯತ್ನ ಮಾಡ್ತಾ ಹೋದರೆ ಒಂದು 80 ಜನಕ್ಕೆ ಅಥವಾ ಈಗಿನ ಕಾಲದಲ್ಲಿ 70 ಜನಕ್ಕೆ ಪ್ರೆಗ್ನೆನ್ಸಿ ಆಗುತ್ತೆ, 30 ಜನಕ್ಕೆ ಮಕ್ಕಳು ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಅದು 10% ಇತ್ತು. ಇವಾಗಿನ ಆಧುನಿಕತೆ ನಾವು ಹೇಗೆ ಅಳವಡಿಸ್ಕೊಂಡು ಅದಕ್ಕೆ ತಕ್ಕಂಗೆ ರೋಗಗಳು ಹೆಚ್ಚಾಗಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ 25-30% ದಂಪತಿಗಳಿಗೆ ಮಕ್ಕಳು ಇರೋದಿಲ್ಲ. ಮಕ್ಕಳು ಆಗದೇ ಇರೋದಕ್ಕೆ ಕಾರಣ ಹೆಣ್ಣು ಮಕ್ಕಳು ಒಬ್ಬಳೇ ಆಗೋದಿಲ್ಲ, ಗಂಡು ಮಕ್ಕಳು ಕೂಡ ಈಕ್ವಲಿ ರೆಸ್ಪಾನ್ಸಿಬಲ್ ಇರ್ತಾರೆ. ಯಾವಾಗಲೂ ನಮ್ಮ ಮನೆಗಳಲ್ಲಿ ಹೇಗೆ ಮಕ್ಕಳಿಲ್ಲ ಅಂದರೆ ಹೆಣ್ಮಗಳನ್ನು ಕರ್ಕೊಂಬಂದು ತೋರಿಸಿ, ಎಷ್ಟು ಸತಿ ಏನಾಗುತ್ತೆ, ಒಂದು ಮಗು ಆಗಿರುತ್ತೆ, ಎರಡನೇ ಮಗು ಆಗೋದಕ್ಕೂ ಕಷ್ಟಪಟ್ಟಿರ್ತಾರೆ. ಆವಾಗ ಗಂಡಸರೇನು ಹೇಳ್ತಾರೆ, ನನ್ನ ಮಗು ಆಗಿದೆ, ನೀವು ಹೋಗಿ ತೋರಿಸ್ಕೊಂಡು ಬಾ ಅಂತ. ಇದು ಎಲ್ಲರ ಮನೇಲೂ ನಡೆಯೋದೇ ಅಲ್ವಾ? ಹೆಣ್ಮಕ್ಳಿಗೆ ಮಗು ಆಗಿಲ್ವಾ? ಹೆಣ್ಮಕ್ಳಿಗೂ ಒಂದು ಸತಿ ಮಗು ಆಗಿರುತ್ತೆ, ಆದರೆ ಹೇಳೋದು ನನಗೇನು ಪ್ರಾಬ್ಲಮ್ ಇಲ್ಲ, ನೀವು ಹೋಗಿ ತೋರಿಸ್ಕೊಂಡಿರ್ತಾರೆ. ನಮ್ಮ ಸಮಾಜದಲ್ಲಿ ಈ ಬದಲಾವಣೆಗಳು ಆಗಲೇ ಸಮಾಲೋಚನೆ ಮಾಡಲಾಗುತ್ತೆ, ಮತ್ತು ವೀರ್ಯಪರೀಕ್ಷೆ ಆಗುತ್ತೆ, ಸ್ಕ್ಯಾನಿಂಗ್ ಆಗುತ್ತೆ. ಸೊ ಎಲ್ಲರಿಗೂ ಇದನ್ನು ನಾನು ಇದೇ ಕೇಳ್ಕೊಳ್ಳುತ್ತೇನೆ ಏನಂದರೆ, ಎಲ್ಲ ದಂಪತಿಗಳು ಈ ಇನಾಗ್ರೇಷನ್ ಸೆರೆಮನಿ ಆದರೂ ನೀವು ಇಲ್ಲೇ ಇರಬೇಕು. ಈ ನಿಮ್ಮದು ಹಿಸ್ಟ್ರಿ ಅಂದರೆ ನಿಮ್ಮದು ಹಿಸ್ಟ್ರಿ ಅಂದರೆ ನಿಮ್ಗೆ ಏನು ತೊಂದರೆ ಇದೆ, ಯಾವಾಗಿಂದ ಇದೆ ಎಲ್ಲ ನಿಮಗೆಲ್ಲ ಇಲ್ಲಿ ಡಾಕ್ಟರ್ಸ್ ಎಲ್ಲ ಮಾತಾಡ್ತಾರೆ, ನಿಮಗೆಲ್ಲ ಚೆಕ್ ಮಾಡ್ತಾರೆ. ಗಂಡು ಮಕ್ಕಳು ಈ ಹಿಸ್ಟ್ರಿ ಟೆಕ್ನಿಕ್ ಆದಮೇಲೆ ಗಂಡಸರು ಇಲ್ಲಿ ವೀರ್ಯ ಪರೀಕ್ಷೆಗೆ ನಿಮಗೆ ದಿವೇಶ್ ಅಂತ ಇರ್ತಾರೆ, ಅವ್ರಿಗೆ ಗೈಡ್ ಮಾಡ್ತಾರೆ. ವೀರ್ಯ ಪರೀಕ್ಷೆ ಆದಮೇಲೆ ಹೆಂಗಸರು ಕೆಳಗೆ ಬರಬೇಕು ಸ್ಕ್ಯಾನಿಂಗ್ ಆದಮೇಲೆ ವೀರ್ಯ ಪರೀಕ್ಷೆ ಆದಮೇಲೆ ನಿಮ್ಮದೆಲ್ಲ ಫೈಲ್ ಮೇಡಮ್ ಕಡೆ ಹೋಗುತ್ತೆ. ಆ ಫೈಲ್ ನೋಡ್ಕೊಂಡು ಮೇಡಮ್ ನಿಮಗೆ ಮುಂದೆ ಏನು ಮಾಡಬೇಕು, ಏನು ತೊಂದರೆ ಇದೆ ನಿಮಗೆ, ನಿಮ್ಮ ಸೂಕ್ತ ಚಿಕಿತ್ಸೆ ಹೆಂಗಿರಬೇಕು, ನೆಕ್ಸ್ಟ್ ಯಾವಾಗ ಮಾಡಬೇಕು, ಯಾವ ಥರ ಪ್ಲ್ಯಾನಿಂಗ್ ಇರಬೇಕು ಅದೆಲ್ಲ ಹೇಳ್ತಾರೆ. ಸೊ ಇದನ್ನು ಮೇಡಮ್ ಹೇಳ್ದಂಗೆ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಹಿಡಿತದೆ. ಸೊ ನೀವು ತಾಳ್ಮೆಯಿಂದ ನಿಮ್ಮ ನಂಬರ್ಗೆ ವೇಟ್ ಮಾಡಬೇಕು ಅಂತ ನಾನು ಕೇಳ್ಕೊಳಿಸ್ತೇನೆ. ಈ ಶಿಬಿರದ ಸದುಪಯೋಗ ಆದಷ್ಟು ತೊಗೋಬೇಕು. ಮತ್ತು ಇವತ್ತು ಒಂದು ದಿವಸದಲ್ಲ, ಇವತ್ತಿಂದ ಶುರು ಆಗುತ್ತೆ ಅಂತ ತಿಳ್ಕೊಬೇಕು ನೀವು. ಸೊ 4ನೇ ಬಾರಿ ಈ ಶಿಬಿರನ ಹೊಂದ್ಕೊಂಡಿದ್ದೇವೆ. ಈ 4 ಬಾರಿನೂ ಯಾರು ಫಾಲೋ ಅಪ್ ಮಾಡಿದ್ದಾರೆ ಮೇಡಮ್ ಹೇಳಿದ್ರಲ್ಲ, ಇವಾಗಿಂದ ನಿಮ್ಮ ಜರ್ನಿ ಶುರು ಆಗುತ್ತೆ. ಯಾರು ನಮ್ಮ ಕಡೆ ಬಂದಾರ, ಯಾರು ಪದೇ ಕ್ಲಿನಿಕ್ಗೆ ಬಂದಾರ, ಅವರೆಲ್ಲ ಸಕ್ಸಸ್ ಬಂದಿದೆ. ಕೆಲವೊಬ್ಬರು ಅವ್ರು ಭಾಳಷ್ಟು ಜನ ಅವ್ರ ಅನಿಸಿಕೆಗಳನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಅವರು ಬಂದಿದ್ರು ಅವರು, ಇವಾಗ ಮಕ್ಕಳ ಸಲುವಾಗಿ ಮಕ್ಕಳು ಬಿಡ್ತಾ ಇಲ್ಲ ಅಂತ ಬರೋಕ್ಕಾಗಲಿಲ್ಲ. ಅಂಥವರು ಅವರು ವಿಡಿಯೋ ಹಾಕಿ ಕೊಟ್ಟಿದ್ದಾರೆ ನಮಗೆ. ಅದನ್ನು ನಾವು ಸ್ವಲ್ಪ ಹೊತ್ತಿನಲ್ಲಿ ನಾವು ಪ್ಲೇ ಮಾಡ್ತೀವಿ, ನೀವು ನೋಡ್ಕೋಬೋದು. ಸೊ ಇವೆಲ್ಲ ಯಾಕೆ ಮಾಡ್ತೀವಿ ಅಂದರೆ ನಿಮಗೆ ಉತ್ಸಾಹ ಬರಬೇಕು. ನೀವು ಹೌದು ನಮಗೂ ಮಗು ಆಗ್ಬೋದು ಅಂತ ನಿಮಗೆ ಆ ಛಲ ಬರಬೇಕು. ಸೊ ಅದನ್ನು ಈ ಶಿಬಿರವನ್ನು ನೀವು